ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದ್ಯಾನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ITRS ಸಬ್ಜೆಕ್ಟ್ ಏನಿದೆ 6th ಸೆಮಿಸ್ಟರ್ BCom ಅವರಿಗೆ, ಅದರಲ್ಲಿ ಯೂನಿಟ್ ಸೆಕೆಂಡ್ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಏನು ಬರುತ್ತೆ, ಆ ಒಂದು ಯೂನಿಟ್ಗೆ ಸಂಬಂಧಪಟ್ಟ ಕ್ವಶನ್ಸ್ ಮತ್ತು ಆನ್ಸರ್ಸನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಯೂನಿಟ್ ಅಲ್ಲಿ ನಾನು ಮಾಡ್ತಾ ಇರೋದು ಮೊದಲನೇ ಕ್ವಶನ್. ಸೊ ಈ ಒಂದು ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಬರ್ತಕ್ಕಂಥ ಒಂದು ಕ್ವಶನ್ಸ್. ಮುಂದಿನ ದಿನದಲ್ಲಿ ನಾನು ಸೆಕ್ಷನ್ ಸಿ ಬರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಬನ್ನಿ ಕ್ವಶನ್ ಏನಿದೆ ಅಂತ ನೋಡ್ತಾ ಹೋಗೋಣ. ಕ್ವಶನ್ ಏನಿದೆ ಅಂದ್ರೆ, ಪಿ ಕ್ಯೂ ಅಂಡ್ ಆರ್ ದಿ ಪಾರ್ಟ್ನರ್ಸ್ ಇನ್ ದಿ ಫರ್ಮ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಈಕ್ವಲಿ. ನೋಡಿ, ಪಿ ಕ್ಯೂ ಮತ್ತೆ ಆರ್ ಅಂತಕ್ಕಂಥವ್ರು ಮೂವರು ಪಾರ್ಟ್ನರ್ಸ್ ಒಂದು ಫರ್ಮ್ ಅಲ್ಲಿ, ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ, ಅಂಡ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಶೇರ್ ಮಾಡ್ತಾ ಇದ್ದಾರೆ, ಈಕ್ವಲ್ ಆಗಿ ಶೇರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಫಾರ್ ದಿ ಇಯರ್ ಎಂಡಿಂಗ್ 31/3/2024 ಇಯರ್ ಎಂಡಿಂಗ್ ಅಲ್ಲಿ ದಿ ಫರ್ಮ್ಸ್ ನೆಟ್ ಪ್ರಾಫಿಟ್ 4 lakh ಆಫ್ಟರ್ ಡೆಬಿಟಿಂಗ್ ದಿ ಫಾಲೋಯಿಂಗ್. ಅಂದ್ರೆ ಕಂಪನಿ ನೆಟ್ ಪ್ರಾಫಿಟ್ ಬಂದಿದೆ 4 lakh rupees ಆಫ್ಟರ್ ಡೆಬಿಟಿಂಗ್ ದಿ ಫಾಲೋಯಿಂಗ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಒಂದು ಏನೇನಿದೆ ಅಂದ್ರೆ, ಸ್ಯಾಲರಿ ಆಫ್ ₹30,000 ಅಂಡ್ 20,000 ಟು ಪಿ ಮತ್ತೆ ಕ್ಯೂ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ಸ್ಯಾಲರಿ 30,000 ಫಾರ್ ಪಿ ಅಂಡ್ ಸ್ಯಾಲರಿ 20,000 ಫಾರ್ ಕ್ಯೂ ರೆಸ್ಪೆಕ್ಟಿವ್ ಆಗಿ ಸ್ಯಾಲರಿಯನ್ನು ಪ್ರೊವೈಡ್ ಮಾಡಿದಾರಂತೆ. ಬೋನಸ್ ಟು ಆರ್ ಕೊಟ್ಟಿದ್ದಾರೆ, ಅಂದ್ರೆ ಆರ್ ಇಸ್ ಆಲ್ಸೋ ಎ ಪಾರ್ಟ್ನರ್, ಸೊ 25,000 ಬೋನಸ್ ಕೊಟ್ಟಿದ್ದಾರೆ. ಅಂಡ್ ಥರ್ಡ್ ಪಾಯಿಂಟ್ ಏನಂತಂದ್ರೆ, ₹10,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ಪಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ತಾ ಇದ್ದಾರೆ, ಕ್ಯಾಲ್ಕುಲೇಟೆಡ್ ಅಟ್ 20% ಕೊಟ್ಟಿದ್ದಾರೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. 20% ಕ್ಯಾಪಿಟಲ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಿರಬೇಕು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮ್ಯಾಕ್ಸಿಮಮ್ ಎಷ್ಟಪ್ಪ ಅಂತ ಹೇಳಿದೆ. ಸೊ ಲಿಮಿಟ್ ಇರ್ತಕ್ಕಂಥದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಮ್ಯಾಕ್ಸಿಮಮ್ 12% ಇರ್ತಕ್ಕಂಥದ್ದು. ಎಕ್ಸೆಸ್ ಆಫ್ 12% ₹10,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ಪಿ ಕ್ಯಾಲ್ಕುಲೇಟೆಡ್ ಅಟ್ 20% ಪರ್ ಆನಮ್ ಅಂತ ಕೊಟ್ಟಿದ್ದಾರೆ. ಡೊನೇಷನ್ ಟು NDF ಕೊಟ್ಟಿದ್ದಾರೆ, ದಟ್ ಇಸ್ ನ್ಯಾಷನಲ್ ಡಿಫೆನ್ಸ್ ಫಂಡ್ಸ್ಗೆ ಕೊಟ್ಟಿದ್ದಾರೆ, 15,000 ಕೊಟ್ಟಿದ್ದಾರೆ. ಕಾಂಪ್ಯೂಟ್ ಬುಕ್ ಪ್ರಾಫಿಟ್ ಅಂಡ್ ಎಲಿಜಿಬಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಕೇಳಿದ್ದಾರೆ. ಸೊ ನಾವು ಬುಕ್ ಪ್ರಾಫಿಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ಎಲಿಜಿಬಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಗೆ ಎಷ್ಟು ರೆಮ್ಯುನರೇಷನ್ಸ್ ಬರುತ್ತೆ ಅದನ್ನು ಕೂಡ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಈ ತರ ಒಂದು ಕ್ವಶನ್ಸ್ ಅನ್ನ ನಿಮಗೆ ಕೇಳ್ತಾರೆ, ಬುಕ್ ಪ್ರಾಫಿಟ್ ಮತ್ತೆ ಎಲಿಜಿಬಲ್ ರೆಮ್ಯುನರೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ. ಅಂಡ್ ಇಟ್ ಈಸ್ ಎ ಪ್ರೊಫೆಷನಲ್ ಫರ್ಮ್ ಅಂಡ್ ಆಲ್ ಆರ್ ವರ್ಕಿಂಗ್ ಪಾರ್ಟ್ನರ್ಸ್. ಅಂದ್ರೆ ಪಿ ಮತ್ತೆ ಕ್ಯೂ ಆರ್ ಏನಿದ್ರೆ ಎಲ್ಲರೂ ಕೂಡ ವರ್ಕಿಂಗ್ ಪಾರ್ಟ್ನರ್ಸ್ ಅಂತಾನೆ ಕ್ವಶನ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಹೇಗೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ ಈ ತರ ಒಂದು ಕ್ವಶನ್ಸ್ ಅನ್ನ ಕೊಟ್ಟಾಗ ಅಂತ ಹೇಳಿದ್ರೆ, ಈ ತರ ಒಂದು ಕ್ವಶನ್ಸ್ ಕೊಟ್ಟಾಗ ನೀವು ಹೇಗೆ ಆನ್ಸರ್ ಮಾಡಬೇಕಾಗುತ್ತೆ, ಬುಕ್ ಪ್ರಾಫಿಟ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ ಅಂದ್ರೆ, ಸೊ ನೀವು ಈ ತರ ಕಾಲಮ್ಸ್ ಹಾಕೊಳ್ಳಿ. ಒಂದು ಪರ್ಟಿಕ್ಯುಲರ್ಸ್, ಒಂದು ಇನ್ನರ್ ಅಮೌಂಟ್ ಕಾಲಮ್, ಇನ್ನೊಂದು ಔಟರ್ ಅಮೌಂಟ್ ಕಾಲಮ್ ಅನ್ನ ಹಾಕೊಳ್ಳಿ. ಫಸ್ಟ್ ಕ್ವಶನ್ ಅಲ್ಲಿ ನೀವೇನ್ ಮಾಡಿ ಅಂದ್ರೆ, ಈ ಒಂದು ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಕ್ವಶನ್ ಅಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟಿರ್ತಾರೆ, ಅದನ್ನ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ 4 lakh rupees ಕೊಟ್ಟಿದ್ದಾರೆ. ಫಸ್ಟ್ ನಾವು ತಗೋಬೇಕಾದ್ರೆ ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು, ದಟ್ ಈಸ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಕಾರ. ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಕಾರ ನೆಟ್ ಪ್ರಾಫಿಟ್ ಎಷ್ಟಿದೆ ಅಂತ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಎಷ್ಟಿದೆ? 4 lakh rupees ಕೊಟ್ಟಿದ್ದಾರೆ. ಡೈರೆಕ್ಟ್ ನೀವು ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳಿ, ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈ ಒಂದು ನೆಟ್ ಪ್ರಾಫಿಟ್ಗೆ ನೀವು ಏನ್ ಮಾಡಿ ಅಂದ್ರೆ, ಏನ್ ಆಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಇನ್ಅಡ್ಮಿಸಬಲ್ items debited to profit and loss account. ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಥವಾ ಇನ್ಅಡ್ಮಿಷಬಲ್ ಐಟಮ್ಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಯಾವುದು ಇನ್ಅಡ್ಮಿಸಬಲ್ ಐಟಮ್ಸ್ ಇರುತ್ತೆ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಹಾಕಿರ್ತಾರೆ, ಅದನ್ನ ನಾವು ಎಲ್ಲದನ್ನ ಕೂಡ ಆಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ಓದಿದ್ರೆ ನಿಮಗೆ ಬರುತ್ತೆ. ನೋಡಿ, ನೆಟ್ ಪ್ರಾಫಿಟ್ ₹4 lakh rupees ಇದೆ ಆಫ್ಟರ್ ಡೆಬಿಟಿಂಗ್ ದ ಫಾಲೋಯಿಂಗ್. ನೋಡಿ, ಇವನ್ನೆಲ್ಲ ಡೆಬಿಟ್ ಮಾಡಿದ್ದಾರೆ ಅಂತ ಅರ್ಥ. ಅಂದ್ರೆ ಅಲ್ಲಿ ಆಫ್ಟರ್ ಡೆಬಿಟಿಂಗ್ ದಿ ಫಾಲೋಯಿಂಗ್ ನೆಟ್ ಪ್ರಾಫಿಟ್ 4 lakh ಇದೆ. ಸೊ ದೀಸ್ ಆರ್ ಸ್ಯಾಲರಿ ₹30,000 ಅಂಡ್ 20,000 ಪಿ ಮತ್ತೆ ಕ್ಯೂ ಅಂಡ್ ಬೋನಸ್ ಆರ್ ಇದನ್ನ ಒಟ್ಟಿಗೆ ಸೇರಿಸಿ ನಾವು ರೆಮ್ಯುನರೇಷನ್ಸ್ ಅಂತ ಕರಿತೀವಿ. ಸೊ ಕಾಂಪಿಟೇಷನ್ ಆಫ್ ಬುಕ್ ಪ್ರಾಫಿಟ್ ಅನ್ನ ಮಾಡ್ಬೇಕಾದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ
remuneration to partners, if it is debited to profit and loss account, that should be added in case of book profit ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನೀವು ಆ್ಯಡ್ ಮಾಡಬೇಕು. ಅಂಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಫ್ ಪಿ ಕೊಟ್ಟಿದ್ದಾರೆ, ಎಕ್ಸೆಸ್ ಆಫ್ 12%ಗಿನ್ನ ಎಕ್ಸೆಸ್ ಇದ್ರೆ ಅದನ್ನು ಕೂಡ ಇನ್ಅಡ್ಮಿಸಿಬಲ್ ಅಂತ ಕರಿತೀವಿ, ಆ್ಯಡ್ ಮಾಡಬೇಕು. ಅಂಡ್ ಡೊನೇಷನ್, ಇವು ಯಾವುದೇ ಥರದ ಡೊನೇಷನ್ ಕೊಡಲಿ ಅದು ಕೂಡ ಇನ್ಅಡ್ಮಿಸಿಬಲ್ ಐಟಮ್ ಅಂತ ಕರಿತೀವಿ. ಹಾಗಾಗಿ ಈ 4 ಪಾಯಿಂಟ್ ಏನಿದೆ ಇವೆಲ್ಲದೂ ಕೂಡ ಇನ್ಅಡ್ಮಿಸಿಬಲ್ ಐಟಮ್ಸ್, ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಹಾಕಿದ್ದಾರೆ. ಇವೆ 4 ಕೂಡ ಇನ್ಅಡ್ಮಿಸಿಬಲ್ ಐಟಮ್ಸ್ ಆಗಿರೋದ್ರಿಂದ ನೀವು ಆ್ಯಡ್ ಮಾಡ್ತಾ ಹೋಗಿ. ಆ್ಯಡ್ ಸ್ಯಾಲರಿ, ಒಂದು ಸ್ಯಾಲರಿ ಪೇಯ್ಡ್ ಟು ಪಿ. ಸ್ಯಾಲರಿ ಟು ಪಿ ಎಷ್ಟು 30,000 ಇದೆ, ದಟ್ ಈಸ್ 30,000 ಸ್ಯಾಲರಿ ಟು ಪಿ. ಆಸ್ ವೆಲ್ ಆಸ್ ಸ್ಯಾಲರಿ ಪೇಯ್ಡ್ ಟು ಕ್ಯೂ 20,000 ಇದೆ. ಅಂಡ್ ಬೋನಸ್ ಪೇಯ್ಡ್ ಟು ಆರ್. ನೋಡಿ, ರೆಮ್ಯುನರೇಷನ್ಸ್ ಅಂತ ಹೇಳಿದ್ರೆ, ರೆಮ್ಯುನರೇಷನ್ಸ್ ಇಟ್ ಇನ್ಕ್ಲೂಡ್ಸ್ ಏನೇನಿರುತ್ತಪ್ಪ ಅಂತ ಹೇಳಿದ್ರೆ ಸ್ಯಾಲರಿ, ಬೋನಸ್ ಮತ್ತೆ ಕಮಿಷನ್ ಆಫ್ ವರ್ಕಿಂಗ್ ಪಾರ್ಟ್ನರ್ನ ಸ್ಯಾಲರಿ ಮತ್ತೆ ಬೋನಸ್ ಕಮಿಷನ್ಸ್ ಅನ್ನ ನಾವು ರೆಮ್ಯುನರೇಷನ್ಸ್ ಅಂತ ಕರಿತೀವಿ. ಸೊ ಯಾವುದೇ ಒಬ್ಬ ಪಾರ್ಟ್ನರ್ಸ್ನ ರೆಮ್ಯುನರೇಷನ್ಸ್ P&L ಡೆಬಿಟ್ ಆಗಿದೆ ಅಂತ ಹೇಳಿದ್ರೆ ನೀವು ಬುಕ್ ಪ್ರಾಫಿಟ್ ಅಲ್ಲಿ ಆಡ್ ಮಾಡಲೇಬೇಕು. ಸೊ ಸ್ಯಾಲರಿ ಪಿ ಕೊಟ್ಟಿದ್ದಾರೆ, ಕ್ಯೂಗೂ ಕೊಟ್ಟಿದ್ದಾರೆ, ಅಂಡ್ ಬೋನಸ್ ಆರ್ ಕೊಟ್ಟಿದ್ದಾರೆ 25,000. ದೀಸ್ ಆರ್ ಇನ್ಅಡ್ಮಿಸಿಬಲ್ ಐಟಮ್ಸ್ ಅಂತ ಕರಿತೀವಿ. ಸೊ ಸ್ಯಾಲರಿ, ಬೋನಸ್, ಕಮಿಷನ್ಸ್ ಆರ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅಂದ್ರೆ ಇಟ್ ಇನ್ಕ್ಲೂಡ್ಸ್, ರೆಮ್ಯುನರೇಷನ್ ಇನ್ಕ್ಲೂಡ್ಸ್ ಸ್ಯಾಲರಿ, ಕಮಿಷನ್, ಬೋನಸ್, ಮೂರನ್ನು ಕೂಡ ಒಳಗೊಂಡಿರುತ್ತೆ. ಆ ಮೂರನ್ನು ಕೂಡ ನೀವು ಬುಕ್ ಪ್ರಾಫಿಟ್ ಮಾಡಬೇಕಾದ್ರೆ ಆಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೇನಿದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ತಗೋಬೇಕಾದ್ರೆ ಲಿಮಿಟ್ ಇರೋದು ಎಷ್ಟಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಲಿಮಿಟ್ ಬಂದು 12%. ಲಿಮಿಟ್ ಇರೋದು ಅಟ್ 12% ಓನ್ಲಿ. ಬಟ್ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, 20% ಕೊಟ್ಟಿದ್ದಾರೆ. ಅಂದ್ರೆ ಎಕ್ಸಸ್ ಎಷ್ಟಿದೆ, ಮ್ಯಾಕ್ಸಿಮಮ್ ಲಿಮಿಟ್ ಇಸ್ 12%, ಬಟ್ ಕ್ವಶನ್ ಅಲ್ಲಿ ಕೊಟ್ಟಿರೋದು 20% ಕೊಟ್ಟಿದ್ದಾರೆ. ಅಂದ್ರೆ ಎಕ್ಸಸ್ ಎಷ್ಟು ಚಾರ್ಜ್ ಮಾಡಿದ್ದಾರೆ, 8% ಇದೆ. ಸೊ ಹಾಗಾಗಿ ಆ ಎಕ್ಸಸ್ಗೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಅಲ್ಲಿರ್ತಕ್ಕಂಥ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಿದೆ 10,000 ಇಂಟು ಎಷ್ಟು ಎಕ್ಸಸ್ ಇರೋದು 20% ಅಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ 12%. ಎಕ್ಸಸ್ ಎಷ್ಟಿದೆ, 8 ಇನ್ ಎಕ್ಸಸ್ ಇದೆ. ಸೊ 8 ಡಿವೈಡೆಡ್ ಬೈ ನೀವು 20ನೇ ತಗೋಬೇಕು. ದಿಸ್ ಇಸ್ ವಾಟ್ 20% ಪರ್ ಆನಮ್ ಚಾರ್ಜ್ ಮಾಡಿದ್ದಾರೆ. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಇರೋದೇ 12%. ಸೊ ಅವ್ರು ಚಾರ್ಜ್ ಮಾಡೋದು 20% ಅಂದ್ರೆ ಎಕ್ಸಸ್ ಇನ್ನೆಷ್ಟು, 12ಗಿನ್ನ ಎಕ್ಸಸ್ ಇನ್ನೆಷ್ಟು ಚಾರ್ಜ್ ಮಾಡಿದ್ದಾರೆ, 8 ಚಾರ್ಜ್ ಮಾಡಿದ್ದಾರೆ. ಸೊ 10,000 ಇಂಟು 8 ಡಿವೈಡೆಡ್ ಬೈ ಡಿನಾಮಿನೇಟರ್ ಯಾವಾಗಲೂ ಕೂಡ ನಿಮ್ಗೆ ಇಲ್ಲಿ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಅಷ್ಟು ಪರ್ಸೆಂಟೇ ತಗೋಬೇಕು, ಡಿವೈಡೆಡ್ ಬೈ 20. ನೀವು ಪರ್ಸೆಂಟ್ ಅಂತ ಮಾಡಬೇಡಿ, ಜಸ್ಟ್ 20 ಅಂತ ಮಾಡ್ಕೊಳ್ಳಿ. ಈಗ ನೀವು ಸಿಂಪ್ಲಿಫೈ ಮಾಡಿದ್ರೆ 10,000 ಇಂಟು 8 ಡಿವೈಡೆಡ್ ಬೈ 20 ಮಾಡಿದ್ರೆ ನಮಗೆ 4,000 ರುಪೀಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸಸ್ ಚಾರ್ಜ್ ಮಾಡೋದು ಸಿಗುತ್ತೆ, 4,000 ಬರುತ್ತೆ. ಇದೇ ತರನೇ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಲಿಮಿಟ್ ಇರೋದು 12%, ಅಲ್ಲಿ 20% ಮಾಡಿದ್ದಾರೆ ಅಂದ್ರೆ 8% ಜಾಸ್ತಿ ಮಾಡಿದ್ದಾರೆ. ಸೊ 8 ಡಿವೈಡೆಡ್ ಬೈ 20 ಮಾಡ್ಕೊಂಡ್ರೆ ನಿಮಗೆ 4 ಸಿಗುತ್ತೆ. ನೆಕ್ಸ್ಟ್ ಡೊನೇಷನ್ಸ್ ಕೊಟ್ಟಿದ್ದಾರೆ. ಡೊನೇಷನ್ ಟು NDF. So all donations are inadmissible items. So added inadmissible item 15,000 ಕೊಟ್ಟಿದ್ದಾರೆ. ಸೊ ಇನ್ಯಾವುದಾದ್ರು ಕ್ವಶನ್ಸ್ ಅಲ್ಲಿ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆಯಾ, ಇಲ್ಲ. ಸೊ ಈಗ ನೀವು ಇಷ್ಟನ್ನು ಟೋಟಲ್ ಮಾಡ್ಕೊಳ್ಳಿ. ಇಷ್ಟನ್ನು ನೀವು ಟೋಟಲ್ ಮಾಡಿದ್ರೆ ಸೊ 30,000 ಪ್ಲಸ್ 20,000 ಪ್ಲಸ್ 25,000 ಪ್ಲಸ್ 15,000 ಇಷ್ಟು ಟೋಟಲ್ ಮಾಡಿದ್ರೆ 94,000 ರುಪೀಸ್ ನಮಗೆ ಸಿಗುತ್ತೆ. ದಿಸ್ ಈಸ್ 94,000 ನಮಗೆ ಸಿಗುತ್ತೆ. ಆ್ಯಡ್ ಮಾಡಬೇಕು, ಟೋಟಲ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, 94 ಸಿಗುತ್ತೆ. ಈಗ ಈ ನೆಟ್ ಪ್ರಾಫಿಟ್ಗೆ ಆ್ಯಡ್ 94,000ನ ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 4,94,000 ರುಪೀಸ್ ಬರುತ್ತೆ. 4,94,000 ಸಿಗುತ್ತೆ. ದಿಸ್ ಇಸ್ ವಾಟ್ ಬುಕ್ ಪ್ರಾಫಿಟ್. ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಬುಕ್ ಪ್ರಾಫಿಟ್. ಇದನ್ನು ನಾವು ಬುಕ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇದು ಕಾಂಪಿಟೇಷನ್ ಆಫ್ ಬುಕ್ ಪ್ರಾಫಿಟ್ ಅಂತ ಕರೆಯೋದು. ಸೊ ಈ ಬುಕ್ ಪ್ರಾಫಿಟ್ ಅಲ್ಲಿ ನೀವು ಏನ್ ಲೆಸ್ ಮಾಡಬೇಕು ಅಂತ ಹೇಳಿದ್ರೆ ಲೆಸ್ ಮಾಡಬೇಕು ಅಂದ್ರೆ ಅಲೋಯಬಲ್
ಅಲೌಡ್ ರೆಮ್ಯುನರೇಷನ್ಸ್ ಅನ್ನ ನೀವು ಲೆಸ್ ಮಾಡಬೇಕು. ಈ ಬುಕ್ ಪ್ರಾಫಿಟ್ ಅಲ್ಲಿ ನೀವು ಲೆಸ್ ಅಲೌಡ್ ರೆಮ್ಯುನರೇಷನ್ಸ್ ಅನ್ನ ನೀವು ಲೆಸ್ ಮಾಡಬೇಕು. ಸೊ ಈ ಅಲೌಡ್ ರೆಮ್ಯುನರೇಷನ್ಸ್ ಅನ್ನ ನೀವು ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು ಅಂದ್ರೆ ಒಂದು ವರ್ಕಿಂಗ್ ನೋಟ್ ಮುಖಾಂತರ ತೋರಿಸಿರ್ತೀನಿ. ಸೊ ಈ ಅಲೌಡ್ ರೆಮ್ಯುನರೇಷನ್ಸ್ ಅನ್ನ ನೀವು ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ, ರೆಮ್ಯುನರೇಷನ್ಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾದ್ರೆ ಏನ್ ತಗೋಬೇಕಪ್ಪ ಅಂದ್ರೆ, ಫಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್ ಗೊತ್ತಿರಬೇಕು. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಲಿಮಿಟ್ ಬಂದು 1,50,000 ಇಸ್ ಮ್ಯಾಕ್ಸಿಮಮ್ ಲಿಮಿಟ್ ಅಥವಾ ಸ್ಟ್ಯಾಟ್ಯೂಟರಿ ಲಿಮಿಟ್ ಇರ್ತಕ್ಕಂಥದ್ದು. ದಿಸ್ ಇಸ್ ಮ್ಯಾಕ್ಸಿಮಮ್ ಲಿಮಿಟ್ ಅಥವಾ ಸ್ಟ್ಯಾಟ್ಯೂಟರಿ ಲಿಮಿಟ್ ಅಂತ ಕಾಮನ್ ಆಗಿರುತ್ತೆ, ಎಲ್ಲೂ ಕ್ವಶನ್ ಅಲ್ಲಿ ಇರೋದಿಲ್ಲ. ಸ್ಟ್ಯಾಟ್ಯೂಟರಿ ಲಿಮಿಟ್ ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ ಅಲೌಡ್ ರೆಮ್ಯುನರೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು ಹೀಗೆ ಮಾಡಿ, ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಇರುತ್ತೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಆರ್, ಸೊ ಆ ಮ್ಯಾಕ್ಸಿಮಮ್ ಲಿಮಿಟೆಡ್ ಕ್ವಶನ್ ಅಲ್ಲಿ ಎಲ್ಲೂ ಇರೋದಿಲ್ಲ, ನಿಮಗೆ ಗೊತ್ತಿರಬೇಕು. ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ನೀವು ಅಸೆಸ್ಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಅಲೌಡ್ ರೆಮ್ಯುನರೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಲಿಮಿಟ್ ಅಥವಾ ಸ್ಟ್ಯಾಟ್ಯೂಟರಿ ಲಿಮಿಟ್ 1,50,000 ಇರುತ್ತೆ. ಸೊ ಈ ಮ್ಯಾಕ್ಸಿಮಮ್ ಲಿಮಿಟ್ ಅಥವಾ ನೀವೇನ್ ಮಾಡಬೇಕು, 90% ಆಫ್ ಬುಕ್ ಪ್ರಾಫಿಟ್ 90% on book profit, 90% book profit, 90% of book profit up to 3 lakh. 90% ಆಫ್ ಬುಕ್ ಪ್ರಾಫಿಟ್ ಅಪ್ ಟು 3 ಲ್ಯಾಕ್ ತಗೋಬೇಕು. ಅಂದ್ರೆ ನಿಮ್ಮ ಹತ್ರ ಬುಕ್ ಪ್ರಾಫಿಟ್ ಎಷ್ಟಿದೆ ಅಂದ್ರೆ ಮೋರ್ ದ್ಯಾನ್ 3 ಲ್ಯಾಕ್ ಇದೆ ಅಂದ್ರೆ, ಈಗ ಬುಕ್ ಪ್ರಾಫಿಟ್ ಇರೋದು ಎಷ್ಟು ಕ್ವಶನ್ಸ್ ಅಲ್ಲಿ, ಸೊ ಇರೋದು ಬುಕ್ ಪ್ರಾಫಿಟ್ ನಾವೇ ಕ್ಯಾಲ್ಕುಲೇಟ್ ಮಾಡಿದೀವಿ. ಬುಕ್ ಪ್ರಾಫಿಟ್ ಎಷ್ಟು ಬಂದಿದೆ ಅಂದ್ರೆ 4,94,000 ಬಂದಿದೆ. ಸೊ ನೀವು ಮ್ಯಾಕ್ಸಿಮಮ್ ಲಿಮಿಟ್ 1,50,000 ತಗೊಂಡಿರ್ತೀರಾ, ಅದು ಅಥವಾ 90% ಆಫ್ ಬುಕ್ ಪ್ರಾಫಿಟ್ ಅಪ್ ಟು 3 ಲ್ಯಾಕ್ ಅಂದ್ರೆ 4,94,000 ಅಂದ್ರೆ ಅಪ್ ಟು 3 ಲ್ಯಾಕ್ ಎಷ್ಟು ಪರ್ಸೆಂಟ್ ಕೊಡಬೇಕು ಅಂದ್ರೆ ನೀವು 90% ಅನ್ನ ಕೊಡಬೇಕು. ಸೊ ಹಾಗಾಗಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ, ಸೊ ಈ ಒಂದು 3 ಲ್ಯಾಕ್ ಮೇಲೆ ಇಂಟು 90% ಅನ್ನ ಮಾಡ್ಕೊಂಡ್ರೆ 90% ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, 90% ಅನ್ನ ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ 2,70,000 ಬರುತ್ತೆ. 90% ಆಫ್ ಬುಕ್ ಪ್ರಾಫಿಟ್ 2,70,000. ಇದು ಕಾಮನ್ ಆಗಿ ಮೋರ್ ದ್ಯಾನ್ 3 ಲ್ಯಾಕ್ ಇದೆ ಬುಕ್ ಪ್ರಾಫಿಟ್ ಅಂದ್ರೆ ಫಸ್ಟ್ ನೀವು 90% ಅಪ್ ಟು ಬುಕ್ ಪ್ರಾಫಿಟ್ ಕೊಡಬೇಕು, ಅಪ್ ಟು 3 ಲ್ಯಾಕ್ ರುಪೀಸ್. ಬುಕ್ ಪ್ರಾಫಿಟ್ ಎಷ್ಟಾದ್ರೂ ಇರಲಿ, ಅಪ್ ಟು 3 ಲ್ಯಾಕ್ ರುಪೀಸ್ ವರೆಗೂ 90% ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. 2,70,000 ಬರುತ್ತೆ. ಸೊ ಇಲ್ಲಿರೋದು 4,94,000, ಅಪ್ ಟು 3 ಲ್ಯಾಕ್ ನಾನು 90% ಕೊಟ್ಟಿದ್ದೀನಿ. ಇನ್ನು ಬ್ಯಾಲೆನ್ಸ್ ಏನಿರುತ್ತೆ, ಇನ್ನು ಬ್ಯಾಲೆನ್ಸ್ ಬಂದ್ಬಿಟ್ಟು 60% ಅನ್ನ ಕೊಡಬೇಕು. ದಟ್ ಇಸ್ 60% ಆಫ್ ಬ್ಯಾಲೆನ್ಸ್ ಬುಕ್ ಪ್ರಾಫಿಟ್. ಇನ್ನು 60% ಆಫ್ ಬ್ಯಾಲೆನ್ಸ್ ಬುಕ್ ಪ್ರಾಫಿಟ್. ಇನ್ನು ಬ್ಯಾಲೆನ್ಸ್ ಎಷ್ಟು ಬರುತ್ತೆ, 4,94,000 ಅಲ್ಲಿ 3 ಲ್ಯಾಕ್ ರುಪೀಸ್ ನಾ 90% ಕೊಟ್ರೆ ಇನ್ನು ಬ್ಯಾಲೆನ್ಸ್ ಉಳಿದು 1,94,000 ಬರುತ್ತೆ. ಈ 1,94,000 ನಾನು 60% ಅನ್ನ ಕೊಡಬೇಕಾಗುತ್ತೆ. ಸೊ ಅಂದ್ರೆ ನೀವು ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ 1,94,000 ಮೇಲೆ ಇಂಟು 60% ಅನ್ನ ಮಾಡಿ. 60% ಅನ್ನ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, ದಟ್ ಈಸ್ 1,94,000 ಇಂಟು 60% ಮಾಡಿದ್ರೆ ನನಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 1,16,400 ಸಿಗುತ್ತೆ. 1,16,400 ನಮಗೆ ಸಿಗತಕ್ಕಂಥದ್ದು. ಇವೆರಡನ್ನ ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 2,70,000 ಪ್ಲಸ್ 1,16,400 ಎರಡು ಟೋಟಲ್ ಮಾಡಿದ್ರೆ 3,86,400 ಬರುತ್ತೆ. ದಟ್ ಈಸ್ 3,86,400 ಸಿಗತ್ತೆ. ಸೊ ನೀವು ಈಗ ಏನ್ ಮಾಡ್ಬೇಕು ಅಂದ್ರೆ ಇವೆರಡನ್ನ ಕಂಪೇರ್ ಮಾಡಬೇಕು. ಸೊ ಇವೆರಡಲ್ಲಿ 1,50,000 ಆರ್ 90% ಆಫ್ ಬುಕ್ ಪ್ರಾಫಿಟ್ ಮತ್ತೆ 60% ಆಫ್ ಬ್ಯಾಲೆನ್ಸ್ ಬುಕ್ ಪ್ರಾಫಿಟ್, ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್. ಸೊ 1,50,000 ಅಥವಾ 3,86,400 ಅಲ್ಲಿ ವಿಚ್ ಎವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇದೆ ಆ ಅಮೌಂಟ್ ಅನ್ನ ತಗೋಬೇಕು. ದಟ್ ಈಸ್ ವಿಚ್ ಎವರ್ ಈಸ್ ಹೈಯರ್, ಯಾವ್ದು ಜಾಸ್ತಿ ಇದೆ ಅದೇ ತಗೋಬೇಕು. ದಟ್ ಈಸ್ 3,86,400 ಈಸ್ ಹೈಯರ್. ಸೊ ಇವೆರಡರಲ್ಲಿ ನೀವು ಯಾವ್ದು ಜಾಸ್ತಿ ಇದೆ ಅದೇ ತಗೋಬೇಕು. 1,50,000 ಅಥವಾ 3,86,400 ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅದನ್ನೇ ನೀವು ತಗೋಬೇಕಾಗುತ್ತೆ.
ಸೊ ಇಲ್ಲಿ 3,86,400 ಜಾಸ್ತಿ ಇದೆ, ಸೊ ಅದನ್ನೇ ತಗೊಂಡಿದ್ದೀವಿ. ಈಗ ನೀವೇನು ಮಾಡಬೇಕು ಅಂದರೆ ಈ ವಿಚ್ ಎವರ್ ಈಸ್ ಹೈಯರ್ 3,86,400 ಆ ಅಮೌಂಟು ಅಥವಾ ಆರ್ ಅದು ಅದು ಅಥವಾ ಆಕ್ಚುಯಲ್ ರೆಮ್ಯುನರೇಷನ್ ರಿಸೀವ್ಡ್. ಸೊ ಆಕ್ಚುಯಲ್ ಆಗಿ ಎಷ್ಟು ರೆಮ್ಯುನರೇಷನ್ಸು ವರ್ಕಿಂಗ್ ಪಾರ್ಟ್ನರ್ಸು ರಿಸೀವ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ನೋಡಿ, 30,000 ಸ್ಯಾಲರಿ ರಿಸೀವ್ ಮಾಡ್ತಾ ಇದ್ದಾನೆ, 30,000 ಪ್ಲಸ್ 20,000 ಇನ್ನೊಬ್ಬ ಸ್ಯಾಲರಿ ರಿಸೀವ್ ಮಾಡ್ತಾ ಇದ್ದಾನೆ, ಸ್ಯಾಲರಿ 20,000 ಪ್ಲಸ್ ಬೋನಸ್ 25,000 ರಿಸೀವ್ ಮಾಡ್ತಾ ಇದ್ದಾರೆ. ಸೊ ಈ ಮೂರು ಟೋಟಲ್ ಮಾಡ್ಕೊಂಡ್ರೆ ಸೊ ನಮಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 75,000 rupees ಬರುತ್ತೆ. ದಟ್ ಈಸ್ 75,000 ಈಸ್ ಆಕ್ಚುಯಲ್ ರೆಮ್ಯುನರೇಷನ್ಸ್ ಅಂತ ತಗೊಳ್ತೀವಿ. ಅಂದರೆ ರೆಮ್ಯುನರೇಷನ್ಸ್ ಇನ್ಕ್ಲೂಡ್ಸ್ ಸ್ಯಾಲರಿ, ಬೋನಸ್, ಕಮಿಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ಗೆ ಮೂರು ಇನ್ಕ್ಲೂಡ್ ಆಗಿರಬೇಕು. ಸ್ಯಾಲರಿ, ಕಮಿಷನ್ನು, ಬೋನಸ್ಸು ವರ್ಕಿಂಗ್ ಪಾರ್ಟ್ನರ್ಗೆ ಕೊಡೋದು. ಸೊ ಇಲ್ಲಿ ನಾನು ಮ್ಯಾಕ್ಸಿಮಮ್ ಲಿಮಿಟ್ ಫಸ್ಟ್ ತಗೊಂಡೆ. ಅದಾದಮೇಲೆ ನಾವು ಬುಕ್ ಪ್ರಾಫಿಟ್ ಏನು ಬರುತ್ತೆ ಅಪ್ ಟು 3,00,000ವರೆಗೂ 90% ಕೊಡಬೇಕು. ಇನ್ನು ಬ್ಯಾಲೆನ್ಸ್ 1,94,000 ಉಳ್ಕೊಂಡಿರುತ್ತೆ, ಅದು 60% ಕೊಡಬೇಕು. ಎರಡು ಆ್ಯಡ್ ಮಾಡಿಕೊಂಡ್ರೆ 3,86,000 ಬಂತು. ಸೊ ನಾನು ಇವೆರಡರಲ್ಲಿ ಕಂಪೇರ್ ಮಾಡಿದೆ, ವಿಚ್ ಎವರ್ ಇಸ್ ಹೈಯರ್ ಇರುತ್ತೆ ಅದನ್ನೇ ತಗೋಬೇಕು. 3,86,400 ಹೈಯರ್ ಇದೆ, ಅದನ್ನು ತಗೊಂಡೆ. ಈಗ ಇದ್ರ ಮೇಲೆ ನಾನೇನು ಮಾಡಬೇಕು, ಆಕ್ಚುಯಲ್ ರೆಮ್ಯುನರೇಷನ್ ರಿಸೀವ್ಡ್ ಏನಿರುತ್ತೆ ಅದನ್ನು ಕಂಪೇರ್ ಮಾಡಬೇಕು. ಸೊ ಈಗ ನಾನು ಇವೆರಡನ್ನ ಕಂಪೇರ್ ಮಾಡಬೇಕು. 3,86,400 ಅಥವಾ 75,000 ಕಂಪೇರ್ ಮಾಡಬೇಕು. ಈಗ ಕಂಪೇರ್ ಮಾಡಿದಾಗ ಇವೆರಡರಲ್ಲಿ ಯಾವುದು ಕಡಿಮೆ ಬಂದಿರಿದೆ, ದಟ್ ಈಸ್ ವಾಟ್ ವಿಚ್ ಎವರ್ ಈಸ್ ಲೋಯರ್, ಯಾವುದು ಕಡಿಮೆ ಬಂದಿದೆ. ಸೊ ಇವೆರಡು ಕಡಿಮೆ ಕಂಪೇರ್ ಮಾಡಿದಾಗ ಯಾವುದು ಕಡಿಮೆ ಇದೆ, 75,000 ಕಡಿಮೆ ಇದೆ. ದಟ್ ಈಸ್ 75,000 ಈಸ್ ಲೋಯರ್ ಇರ್ತಕ್ಕಂಥದ್ದು. ಆ 75,000 ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಅಲೌಡ್ ರೆಮ್ಯುನರೇಷನ್. ದಿಸ್ ಇಸ್ ವಾಟ್ ಅಲೌಡ್ ರೆಮ್ಯುನರೇಷನ್. ಅಲೌಡ್ ರೆಮ್ಯುನರೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಅಲೌಡ್ ರೆಮ್ಯುನರೇಷನ್ 75,000 ಇರ್ತಕ್ಕಂಥದ್ದು. ಈಗ ನೀವೇನ್ ಮಾಡಿ, ಲೆಸ್ ಅಲೌಡ್ ರೆಮ್ಯುನರೇಷನ್ಸ್ ಅಂತ ಏನ್ ನಾವು ಲೆಸ್ ಮಾಡ್ತಾ ಇದೀವಿ, ಸೊ ಇದನ್ನ ಈ ತರ ನೀವು ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಮ್ಯಾಕ್ಸಿಮಮ್ ಲಿಮಿಟ್ ಇದು ಕ್ವಶನ್ ಅಲ್ಲಿ ಇರಲ್ಲ, ನಿಮಗೆ ಗೊತ್ತಿರಬೇಕು. 1,50,000 ಬುಕ್ ಪ್ರಾಫಿಟ್ ಏನು ಬರುತ್ತೆ ಅದ್ರ ಮೇಲೆ ಫಸ್ಟ್ ಅಪ್ ಟು 3,00,000ವರೆಗೂ 90% ಕೊಡಿ, 2,70,000 ಕಾಮನ್ ಆಗಿರುತ್ತೆ. ಇನ್ನು ಉಳ್ಕೊಂಡಿರೋದಕ್ಕೆ 60% ಕೊಡಿ, ಎಷ್ಟಾದ್ರೂ ಬರಲಿ. ಎರಡು ಟೋಟಲ್ ಮಾಡಿಕೊಂಡು ಔಟರ್ ಕಾಲಮಲ್ಲಿ ತಗೊಳ್ಳಿ. ಸೊ ಆಗ ನೀವು ಇವೆರಡಕ್ಕೂ ಕಂಪೇರ್ ಮಾಡಬೇಕು, ಮ್ಯಾಕ್ಸಿಮಮ್ ಲಿಮಿಟ್ ಮತ್ತೆ ಬುಕ್ ಪ್ರಾಫಿಟ್ ಪರ್ಸೆಂಟೇಜ್ ಎರಡು ಕಂಪೇರ್ ಮಾಡಿದಾಗ ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ನೆಕ್ಸ್ಟ್ ಬರ್ಕೊಳ್ಳಿ. ಈ ಹೈಯರ್ ಬರುತ್ತಲ್ಲ ಅದ್ರ ಮೇಲೆ ನೀವು ಇನ್ನೊಂದು ಕಂಪೇರ್ ಮಾಡಬೇಕು, ಏನಪ್ಪಾ ಅಂದ್ರೆ ಆಕ್ಚುಯಲ್ ರೆಮ್ಯುನರೇಷನ್ ರಿಸೀವ್ಡ್. ರೆಮ್ಯುನರೇಷನ್ಸ್ ಅಂದ್ರೆ ಸ್ಯಾಲರಿ ಟು ಪಾರ್ಟ್ನರ್, ಬೋನಸ್ ಟು ಪಾರ್ಟ್ನರ್, ಕಮಿಷನ್ ಟು ಪಾರ್ಟ್ನರ್, ಆ ಎಲ್ಲಾ ವರ್ಕಿಂಗ್ ಪಾರ್ಟ್ನರ್ದು ಕನ್ಸಿಡರ್ ಮಾಡಬೇಕು. ಟೋಟಲ್ ಮಾಡ್ಕೊಂಡು ತಗೊಳ್ಳಿ, 75,000 ಇದೆ. ಸೊ ಈಗ ಇವೆರಡರಲ್ಲಿ ಕಡಿಮೆ ಯಾವುದು ಕಡಿಮೆ ಇದೆ ಅದನ್ನ ತಗೋಬೇಕು. ವಿಚ್ ಎವರ್ ಇಸ್ ಲೋಯರ್ ಅಂದ್ರೆ 75,000 ಇಸ್ ಲೋಯರ್. ಸೊ 75,000 ಈಸ್ ಅಲೌಡ್ ರೆಮ್ಯುನರೇಷನ್ಸ್ ಅಂತ ಕರಿತೀವಿ. ಈಗ ನೀವು ಈ ಅಲೌಡ್ ರೆಮ್ಯುನರೇಷನ್ಸ್ ಅನ್ನ 75,000 ಇಲ್ಲಿ ಲೆಸ್ ಮಾಡ್ಕೊಳ್ಳಿ. ಲೆಸ್ ಮಾಡಿದಾಗ ನಿಮಗೆ 4,94,000 ಅಲ್ಲಿ 75,000 ಹೋದ್ರೆ ನಮಗೆ ಬರ್ತಕ್ಕಂಥದ್ದು 4,19,000 ಏನು ಬರುತ್ತೆ. ದಿಸ್ ಈಸ್ ವಾಟ್ ಟೋಟಲ್ ಇನ್ಕಮ್, ದಟ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಸೊ ಈ ತರ ನೀವು ಸೆಕ್ಷನ್ ಬಿ ಗೆ ಕೊಟ್ಟಾಗ ಆನ್ಸರ್ಸ್ ಅನ್ನ ಮಾಡಬೇಕಾಗತ್ತೆ. ಈ ತರ ಕ್ವಶನ್ ನೀವು ಸೆಕ್ಷನ್ ಬಿ ನಲ್ಲಿ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಸೊ ಇದು ಒಂದು ಕ್ವಶನ್ ಪಾರ್ಟ್ನರ್ಶಿಪ್ ಫಾರ್ಮ್, ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್. ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ಕ್ವಶನ್ಗೆ ಆನ್ಸರ್ ನಿಮ್ಗೆ ಇಷ್ಟ ಆಗಿದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.